ಮಹೋನ್ನತನಾದಂಥ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಹೋಪ್ ಚಾನಲ್ನ ಮೂಲಕವಾಗಿ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಪೌಲನು ಸಭೆಗಳಿಗೆ ಬರೆದಿರತಕ್ಕಂಥ ಪತ್ರಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ನಾವು ಭಾಳ ವಿಶೇಷವಾಗಿ ಪೌಲನು ತಿಮೋತಿಗೆ ಬರೆದಿರತಕ್ಕಂಥ ಒಂದು ಪತ್ರಿಕೆಯ ಬಗ್ಗೆ ನಾವು ಕಲಿಯೋಣ. ಈ ಒಂದು ತಿಮೋತಿ ಪೌಲನ ಒಬ್ಬ ಪ್ರಿಯ ಸಹೋದರನಾಗಿ ಪೌಲನ ಸುವಾರ್ಥ ಸೇವೆಯಲ್ಲಿ ಭಾಳ ಪ್ರಯಾಸದೊಟ್ಟಿಗೆ ಕೆಲಸ ಮಾಡಿದಂಥ ಒಬ್ಬ ಸಹೋದರ ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಒಬ್ಬ ಸಹೋದರನಿಗೆ ಪೌಲನು ಈ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಇವತ್ತು ಈ ತಿಮೋತಿಗೆ ಬರೆದಿರ್ತಕ್ಕಂಥ ಈ ವಿಚಾರಗಳು ಕ್ರೈಸ್ತರಾದಂಥ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಯಾವ ಒಂದು ಬುದ್ಧಿವಾದಗಳನ್ನು, ಯಾವ ಎಚ್ಚರಿಕೆಯನ್ನು, ಯಾವ ಸಲಹೆಗಳನ್ನು ಇದು ತಿಳಿಸುವಂಥದ್ದಾಗಿದೆ. ಈ ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡುವಾಗೆ ತಲೆಬಾಗಿಸಿ ನಾವು ಪ್ರಾರ್ಥನೆಯೊಟ್ಟಿಗೆ ಮುಂದುವರಿಯೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಪೌಲನ ಪತ್ರಿಕೆಗಳ ವಿಚಾರವಾಗಿ ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ನಮಗೆ ಬೇಕಾದಂಥ ತಿಳುವಳಿಕೆ, ಜ್ಞಾನವನ್ನು ಕೊಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಸಹಾಯ ನಮ್ಮೊಟ್ಟಿಗಿರಲಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರನ್ನು ಸಹ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಕೇಳುವಂಥ ವಾಕ್ಯಗಳು ಅವರ ಜೀವಿತಕ್ಕೆ ಪ್ರೇರಣೆಯನ್ನು ಕೊಡಲಿ, ಅವರ ಜೀವಿತಕ್ಕೆ ಉತ್ತೇಜನವನ್ನು ಕೊಡಲಿ ಸ್ವಾಮಿ. ಈ ತಿಮೋತಿಗೆ ಬರೆದಂಥ ಪತ್ರಿಕೆ ಮೂಲಕವಾಗಿ ನಾವು ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ಹೊಂದಿ ನಿನಗೆ, ನಿನ್ನ ನಂಬಿಕೆಗೆ ಸ್ಥಿರವಾಗಿ, ದೃಢವಾಗಿ ನಾವು ನಿಂತುಕೊಳ್ಳುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಈ ಒಂದು ತಿಮೋತಿ ಬಹಳಷ್ಟು ವಿಶೇಷವಾದಂಥ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲೂ ಪೌಲನಿಗೆ ಬಹಳ ಅಚ್ಚುಮೆಚ್ಚಿನ ಒಬ್ಬ ಸಹೋದರ, ಪೌಲನ ಜೊತೆ ಕೆಲಸದಾರ, ಆತನ ಜೊತೆಯ ಸೇವಕ ಎಂಬುದಾಗಿ ನೋಡ್ತೇವೆ. ಸುವಾರ್ತೆಯಲ್ಲಿ ಈ ತಿಮೋತಿಯ ಪ್ರಯಾಸ ಬಹಳಷ್ಟು ಶ್ರೇಷ್ಠವಾದಂಥ ಪ್ರಯಾಸವಾಗಿದೆ. ಆತನು ಮಾಡಿದಂಥ ಸೇವೆ ಬಹಳಷ್ಟು ಹೆಚ್ಚಿನ ಮಾನ್ಯತೆಯನ್ನು ಸತ್ಯವೇದದಲ್ಲಿ ಪಡ್ಕೊಂಡಿದೆ. ಭಾಳ ಯೌವನ ಪ್ರಾಯದಲ್ಲಿ ಯೌವನಸ್ಥನಾಗಿದ್ದುಕೊಂಡು ದೇವರನ್ನು ಸೇವಿಸಿದಂಥ ಹಾಗೂ ದೇವರ ಸುವಾರ್ತೆಯನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ಸೇವಕ ಎಂಬುದಾಗಿ ನಾವು ನೋಡ್ತೇವೆ. ಈ ತಿಮೋತಿಯ ಬಗ್ಗೆ ಪೌಲ ಸತ್ಯವೇದದಲ್ಲಿ ಒಂದು ಕಡೆ ಆತನು ಒಂದು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಸತ್ಯವೇದದಲ್ಲಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ನಾವು ಓದುವ ಹಾಗೆ, ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದೆ ಎಂಬುದು ನಿಮಗೆ ಗೊತ್ತುಂಟು. ಇಲ್ಲಿ ಈ ತಿಮೋತಿಯ ಕುರಿತಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ. ಯಾವ ರೀತಿಯಾಗಿ ತಿಮೋತಿ ಸುವಾರ್ತೆಯ ಪ್ರಚಾರಕ್ಕಾಗಿ ಆತನು ಕಷ್ಟಪಟ್ಟು ನನ್ನ ಜೊತೆಯಲ್ಲಿ ಆತನು ದುಡಿದಿದ್ದಾನೆ, ಒಂದು ಪ್ರಯಾಸದ ಸೇವೆಯನ್ನು ಮಾಡಿದ್ದಾನೆ, ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ, ಸುವಾರ್ತೆಯನ್ನು ಮಾಡಿದ್ದಾನೆ, ಅನೇಕ ಜನರನ್ನು ಕ್ರೈಸ್ತ ನಂಬಿಕೆಗೆ, ರಕ್ಷಣೆಗೆ ತರುವಂಥ ಈ ಸುವಾರ್ತೆಯ ಕೆಲಸದಲ್ಲಿ ಈ ತಿಮೋತೆ ಸಹ ಪೌಲನ ರೀತಿಯಲ್ಲಿ, ಪೌಲನ ಸರಿಸಮಾನವಾಗಿ ಆತನು ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ಪೌಲನ ಮಾತುಗಳಿಂದ ನಾವು ನೋಡ್ಬೋದು. ಇಂಥ ಒಬ್ಬ ಭಾಳ ಅಚ್ಚುಮೆಚ್ಚಿನ ಪ್ರಿಯ ಸೇವಕನಾದಂಥ, ಪ್ರಿಯ ಸಹೋದರನಾದಂಥ ತಿಮೋತಿಗೆ ಈ ಪೌಲನು ಒಂದು ಪತ್ರಿಕೆಯನ್ನು ಬರೆಯುವಾಗ ಆ ಪತ್ರಿಕೆಗಳಲ್ಲಿ ಇರತಕ್ಕಂಥ ಹಲವಾರು ಸಂದೇಶಗಳು, ಎಚ್ಚರಿಕೆಗಳು ನಮ್ಮ ಕ್ರೈಸ್ತಿಯ ಜೀವಿತಕ್ಕೂ ಸಹ ಅದು ಭಾಳ ಮಾದರಿಯನ್ನು ಅದು ಕೊಡುವಂಥದ್ದಾಗಿದೆ. ಇವತ್ತು ಈ ತಿಮೋತಿಯ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ಈ ತಿಮೋತಿಯ ಪತ್ರಿಕೆ ನಿಜವಾಗಿಯೂ ಒಂದು ಪ್ರೇರಣೆಯನ್ನು, ಉತ್ತೇಜನವನ್ನು ಕೊಡುವಂಥ ಪತ್ರಿಕೆ. ಯಾಕಂದರೆ ಈ ಪತ್ರಿಕೆಯಲ್ಲಿ ಬಹಳ ಹೆಚ್ಚಾಗಿ ಎಲ್ಲ ವರ್ಗದ ಜನರನ್ನು ಸೇರಿಸಿ ಈ ಪತ್ರಿಕೆಯನ್ನು ಆತನು ಬರೆದಿದ್ದಾನೆ. ಚಿಕ್ಕ ಮಕ್ಕಳಿಂದ ಹಿಡಿದು ಆ ಹಿರಿಯರವರೆಗೂ, ಮುಪ್ಪಿನ ಪ್ರಾಯದವರೆಗೂ ಸಹ ಹಲವಾರು ಸಲಹೆಗಳನ್ನು ಈ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಸಭೆಯ ಬೋಧಕರು, ಸಭಾಧ್ಯಕ್ಷರು, ಸ್ತ್ರೀಯರು, ಪುರುಷರು, ಹಿರಿಯರು ಯಾವ ರೀತಿ ಮಾನಸ್ಥಿರಿಯಾಗಿ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ದೇವರ ಮೆಚ್ಚುಗೆಗೆ ಅವರು ಪಾತ್ರರಾಗಬೇಕು, ಎಂತಹ ಕೃತ್ಯಗಳನ್ನು, ಎಂತಹ ಗುಣಗಳನ್ನು ಅವರು ತ್ಯಜಿಸಬೇಕೆಂಬುದಾಗಿ ಈ ಪತ್ರಿಕೆಯಲ್ಲಿ ಬಹಳ ಸುಂದರವಾಗಿ ಪೌಲನು ಲಿಖಿಸಿದ್ದಾನೆ. ಇವತ್ತು ನಾವು ಒಂದೆರಡು ವಚನಗಳ ಮೂಲಕವಾಗಿ ಈ ಸಲಹೆ ಸೂಚನೆಗಳನ್ನು ನಾವು ಗಮನಿಸುವಾಗ ಈ ಒಂದು ಸಲಹೆಗಳು ನಮ್ಮ ಕ್ರೈಸ್ತಿಯ ಆಧ್ಯಾತ್ಮಿಕ ಜೀವಿತಕ್ಕೆ ಯಾವ ಒಂದು ಶಕ್ತಿಯನ್ನು ಅದು ತುಂಬಲಿಕ್ಕೆ ಹೋಗುತ್ತೆ. ಈ ವಾಕ್ಯಗಳನ್ನು ಧ್ಯಾನಿಸುವಾಗೆ ನಮ್ಮ ಸತ್ಯವೇದದಲ್ಲಿ 1 ತಿಮೋತಿ 2ನೇ ಅಧ್ಯಾಯ 8 ಮತ್ತು 9ನೇ ವಚನ ಈ ರೀತಿಯಾಗಿ ಹೇಳ್ತದೆ,
ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತಾನೆ. ಮತ್ತು ಸ್ತ್ರೀ ಮತ್ತು ಪುರುಷರ ಕುರಿತಾಗಿ ಈ ಒಂದೆರಡು ವಚನಗಳನ್ನ ನೋಡ್ತೇವೆ. ಯಾವ ರೀತಿಯಾಗಿ ಈ ಪುರುಷರು ಎಲ್ಲ ಸ್ಥಳಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಒಂದು ಡಾಂಬಿಕ ಭಕ್ತಿಯನ್ನು ತೋರಿಸದೆ ನಿಜವಾದಂಥ ಭಕ್ತಿಯೊಂದಿಗೆ, ನಿಜವಾದಂಥ ಭಯದೊಂದಿಗೆ ದೇವರನ್ನು ಅವರು ಆರಾಧಿಸಬೇಕು, ದೇವರನ್ನ ಸೇವಿಸಬೇಕು. ಅದೇ ರೀತಿಯಲ್ಲಿ ಸ್ತ್ರೀಯರು ಸಹ ಒಂದು ಮಾನಸ್ಥೆಯರಾಗಿ ಡಂಬವಿಲ್ಲದವರಾಗಿ ಮರ್ಯಾದೆಗೆ ತಕ್ಕ ರೀತಿಯಲ್ಲಿ ಅವರು ವರ್ತಿಸಬೇಕು. ಸೊ ಈ ಒಂದು ಸ್ತ್ರೀ ಪುರುಷರಿಗೆ ಸಲಹೆಗಳನ್ನು ತಿಮೋತಿ ಕೊಡ್ತಾ ಹೋಗ್ತಾನೆ. ಹಾಗೂ ಹಿರಿಯರಿಗೆ, ಸಭಾಧ್ಯಕ್ಷರಿಗೆ, ಸಭಾ ನಾಯಕರು ಅವರು ಎಂಥ ಗುಣಗಳನ್ನು ಹೊಂದಿರಬೇಕು. ಇವತ್ತು ಸಭೆಗಳನ್ನು ನಾವು ಕಟ್ಟುವಂಥ ಸಮಯದಲ್ಲಿ, ಸಭೆಗಳನ್ನು ಸ್ಥಾಪಿಸುವಂಥ ಸಮಯದಲ್ಲಿ, ಸಭೆಗಳಲ್ಲಿ ಒಂದು ಸ್ಥಾನಮಾನಗಳನ್ನು ನಾವು ಹೊಂದಿರುವಂಥ ಸಮಯದಲ್ಲಿ ನಮ್ಮ ಒಂದು ಮಾದರಿಯ ಜೀವಿತ ಯಾವ ರೀತಿಯಲ್ಲಿರಬೇಕು. ಇವತ್ತು ಯೇಸು ಕ್ರಿಸ್ತನನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾಡಿದಂಥ ಸೇವೆ ಬಹಳಷ್ಟು ಸ್ವಲ್ಪ ಸಮಯದ ಸೇವೆ ಎಂಬುದನ್ನು ನೋಡ್ತೇವೆ. ಕೇವಲ 3.5 ವರ್ಷಗಳ ಸೇವೆಯಲ್ಲಿ ಇವತ್ತು ಜಗತ್ತಿನಾದ್ಯಂತ ಯೇಸು ಕ್ರಿಸ್ತನ ಅನುಯಾಯಿಗಳನ್ನು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಜನರನ್ನು ನಾವು ನೋಡ್ಬೋದು. ಆದರೆ ಕೆಲವೇ ವರ್ಷಗಳಲ್ಲಿ, ಕೆಲವೇ ಅಲ್ಪಾವಧಿಯಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಇಡೀ ಲೋಕದ ಜನರನ್ನು ಆಕರ್ಷಿಸಲಿಕ್ಕೆ ಸಾಧ್ಯವಾಯಿತು? ಹಾಗಾದರೆ ಯೇಸು ಸ್ವಾಮಿಯಲ್ಲಿದ್ದಂಥ ಗುಣಗಳು ಏನು? ಇವತ್ತು ನಾವು ಕ್ರೈಸ್ತರು ಈ ಒಂದು ವಿಚಾರಗಳನ್ನು ನಾವು ಅಧ್ಯಯನ ಮಾಡುವಾಗ ನಾವು ಯಾವಾಗಲೂ ಸಹ ನಮ್ಮ ಒಂದು ಜೀವಿತದ ಮಾದರಿಯನ್ನಾಗಿ ಯೇಸು ಕ್ರಿಸ್ತನನ್ನು ನಾವು ಅನುಸರಿಸಬೇಕಾಗ್ತದೆ. ಇವತ್ತು ಕ್ರೈಸ್ತನ ಅಂಥ ಒಂದು ನಡವಳಿಕೆಗಳು, ಅಂಥ ಒಂದು ಆ ಮಾದರಿಯ ಜೀವಿತ ಇವತ್ತು ನಮಗೂ ಸಹ ಒಂದು ಪ್ರೇರಣೆಯನ್ನು ಕೊಡಲಿದೆ. ಸೊ ಮತ್ತೆ ಮುಂದುವರೆದು ಈ ಒಂದು ತಿಮೋತಿಯ ಪತ್ರಿಕೆಯಲ್ಲಿ ಸಭೆಯ ಅಧ್ಯಕ್ಷರು, ಸಭಾ ನಾಯಕರು, ಒಳ್ಳೆಯ ಸ್ಥಾನಮಾನದಲ್ಲಿರ್ತಕ್ಕಂಥವರು ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಅವರು ಗಮನವನ್ನು ಕೊಡಬೇಕು. ಆ ಮುಖ್ಯವಾದಂಥ ವಿಚಾರ ಯಾವುದೆಂಬ ನೋಡುವಾಗ ಹಣದ ವಿಚಾರ ಎಂಬುದನ್ನು ನೋಡ್ತೇವೆ. ಈ ಒಂದು ತಿಮೋತಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಸೊ ಇಲ್ಲಿ ಹಣದ ಕುರಿತಾಗಿ ಯಾವ ರೀತಿಯಲ್ಲಿ ಒಂದು ಸ್ಥಾನಮಾನಗಳಿರ್ತಕ್ಕಂಥವರು, ಸಭೆಯಲ್ಲಿ ಉನ್ನತ ಸ್ಥಿತಿಗಳಲ್ಲಿ ಇರ್ತಕ್ಕಂಥ ಜನರು ಈ ಹಣದ ವಿಚಾರದಲ್ಲಿ ನಡ್ಕೊಳ್ಬೇಕು, ಹಣದ ವಿಚಾರದಲ್ಲಿ ಅವರು ವ್ಯವಹರಿಸಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಹಣದಾಶೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಅದು ಮೂಲವಾಗಿದೆ. ಹಣದ ಕುರಿತಾಗಿ ಪೌಲ ತಿಮೋತಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಕ್ರೈಸ್ತ ವ್ಯಕ್ತಿ ಈ ಹಣದ ವಿಚಾರದಲ್ಲಿ ಬಹಳಷ್ಟು ಜಾಗರೂಕನಾಗಿರಬೇಕು. ಯಾಕಂದರೆ ಹಣವು ಮನುಷ್ಯನನ್ನು ಅದು ಕೆಡಿಸುವಂಥದ್ದಾಗಿದೆ, ಸಕಲ ವಿಧವಾದ ಪಾಪಕ್ಕೆ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರೇರೆ, ಇವತ್ತು ಈ ಲೋಕದಲ್ಲಿ ಹಣ ಎಂಬತಕ್ಕಂಥದ್ದು ಭಾಳ ಮುಖ್ಯ. ಮನುಷ್ಯನ ಜೀವನಕ್ಕೆ, ನಾವು ಜೀವಿಸಲಿಕ್ಕೆ, ನಮ್ಮ ಬದುಕಿಗೆ ಹಣ ಎಂಬತಕ್ಕಂಥದ್ದು ಮುಖ್ಯವಾಗಿದೆ. ಆದರೆ ಅತಿಯಾದ ಹಣದ ಆಸೆ ಅದು ಕೆಟ್ಟತನಕ್ಕೆ ನಮ್ಮನ್ನು ನಡೆಸ್ತದೆ. ಇವತ್ತು ನಾವು ಲೋಕದಲ್ಲಿ ನೋಡ್ಬೋದು, ಜನರು ಇವತ್ತು ಹಣವನ್ನು ಮಾಡುವಂಥ, ಹಣವನ್ನು ಗಳಿಸುವಂಥ ಹಲವಾರು ರೀತಿಯ ಒಂದು ಮಾರ್ಗಗಳಲ್ಲಿ ಸಾಗ್ತಾ ಇದ್ದಾರೆ. ಇವತ್ತು ಹಣ ಗಳಿಸಲಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಜನರು ಸಿದ್ಧರಾಗಿದ್ದಾರೆ. ಆದರೆ ಕ್ರೈಸ್ತರಾದಂಥ ನಮಗೆ ಹಣ ಮಾಡ್ತಕ್ಕಂಥದ್ದೇ ಜೀವನ ಅಲ್ಲ. ಆ ಜೀವನಕ್ಕೆ ಬೇಕಾದ ಹಣವನ್ನು ಮಾತ್ರ ನಾವು ಗಳಿಸಿ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಈ ಒಂದು ಸಲಹೆ ಬಹಳ ಪ್ರಾಮುಖ್ಯವಾದಂಥ ಗಂಭೀರವಾದ ಸಲಹೆ. ಯಾಕಂದರೆ ಈ ವಿಚಾರದಲ್ಲಿ ಇವತ್ತು ಅನೇಕ ಜನರು ಮೋಸ ಹೋಗ್ತಾ ಇದ್ದಾರೆ, ಅನೇಕ ಜನರು ಪಾಪದಲ್ಲಿ ಬೀಳ್ತಾ ಇದ್ದಾರೆ, ಅನೇಕ ಜನರು ವಾಕ್ಯದಲ್ಲಿ ಹೇಳೋ ಪ್ರಕಾರ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡುವಂಥ ಪರಿಸ್ಥಿತಿಯನ್ನು ನೋಡ್ತೇವೆ. ಹಲವಾರು ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾ ಇದ್ದಾರೆ. ಈ ಹಣ ಎಂಬತಕ್ಕಂಥದ್ದು ನಿಜವಾಗಿಯೂ ಭಾಳಷ್ಟು ಗಂಭೀರವಾದಂಥ ವಿಚಾರ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಈ ಹಣದ ವಿಚಾರದಲ್ಲಿ, ಸಂಪತ್ತಿನ ಮತ್ತು ಐಶ್ವರ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ವಾಕ್ಯದಲ್ಲಿ ನೋಡ್ಬೋದು, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಥೆಯನ್ನು ನಾವಿಲ್ಲಿ ನೋಡ್ತೇವೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ, ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯನಲ್ಲ.
ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅದಕ್ಕೆ ಆತನು, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸೆಯುಳ್ಳವನಾಗಿದ್ದರಿಂದ ಆ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಈ ಐಶ್ವರ್ಯವಂತನಾದಂಥ ಯೌವನಸ್ಥ ಈತನು ದೇವರ ಆಜ್ಞೆಗಳಿಗೆ ಚಿಕ್ಕಂದಿನಿಂದಲೂ ಸಹ ಭಾಳ ವಿಧೇಯನಾಗಿ ನಡ್ಕೊಂಡು ಬಂದಿದ್ದಂಥ ವ್ಯಕ್ತಿ. ಆದರೆ ಯೇಸುಸ್ವಾಮಿಯ ಬಳಿಗೆ ಆತನು ಬರುವಾಗ ನಿತ್ಯ ಜೀವಕ್ಕೋಸ್ಕರ ನಾನು ಏನು ಮಾಡಬೇಕೆಂಬತಕ್ಕಂಥ ಪ್ರಶ್ನೆಯೊಂದಿಗೆ ಆತನು ಕ್ರಿಸ್ತನ ಬಳಿಗೆ ಬಂದಂಥ ಸಮಯದಲ್ಲಿ ಆತನಿಗಿದ್ದಂಥ ಆಸ್ತಿ ಐಶ್ವರ್ಯದ ಒಂದು ಭ್ರಮೆಯನ್ನು ಗಮನಿಸಿದಂಥ ಯೇಸುಸ್ವಾಮಿಯವರು, ನಿನ್ನ ಆಸ್ತಿಯನ್ನು ನೀನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ಆತನ ಮುಖ, ಆತನ ಮೋರೆ ಬಾಡಿತು ಎಂಬುದಾಗಿ ನೋಡ್ತೇವೆ. ಆತನಿಗೆ ಹಣದ ಮೇಲಿದ್ದಂಥ ಆ ಒಂದು ವ್ಯಾಮೋಹ, ಆ ಭ್ರಾಂತಿ ಆತನನ್ನು ದೇವರನ್ನ ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಅದು ತಡೀತು ಎಂಬುದನ್ನು ನೋಡ್ತೇವೆ. ಇವತ್ತು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿಯೂ ಸಹ ಈ ಒಂದು ಹಣದ ಭ್ರಾಂತಿ ಅಥವಾ ಹಣದ ಮೋಹ, ಈ ಲೋಕದ ಸಂಪತ್ತಿನ ಒಂದು ವಿಚಾರಗಳು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಅದು ನಮ್ಮನ್ನು ಅಡ್ಡಿಪಡಿಸುವಂಥದ್ದಾಗಿದೆ. ಅನೇಕ ಬಾರಿ ಹಣ ಮಾಡುವಂಥ ಈ ಮನಸ್ಸು, ಹಣವನ್ನು ಗಳಿಸುವಂಥ ಈ ಒಂದು ಚಿಂತನೆಗಳು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ನಮ್ಮನ್ನು ತಡೆಯುವಂಥದ್ದಾಗಿದೆ. ಈ ಒಬ್ಬ ಐಶ್ವರ್ಯವಂತ ಯೌವನಸ್ಥ ಸಹ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಈ ಒಂದು ಸ್ಥಿತಿಯಲ್ಲಿ ಆತನು ನಿಂತುಕೊಳ್ಳುವಂಥ ಸಮಯದಲ್ಲಿ ಆತನಿಗೆ ಈ ಹಣ, ಆ ಒಂದು ಐಶ್ವರ್ಯ ಅಂತಕ್ಕಂಥದ್ದು ಅಡ್ಡಿಪಡಿಸ್ತೇವೆ ನೋಡ್ತೇವೆ. ಸೊ ಇಲ್ಲಿ ನೋಡ್ತೇವೆ 25ನೇ ವಚನದಲ್ಲಿ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗು ಹೋಗುವುದು ಸುಲಭ ಎಂದು ಹೇಳಿದನು. ಈ ಒಂದು ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ. ಒಂಟೆ ಸೂಜಿ ಕಣ್ಣಿನಲ್ಲಿ ಅದು ನುಗ್ಗುವುದು ಭಾಳ ಸುಲಭವಾಗಿರ್ತದೆ, ಆದರೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರ್ತಕ್ಕಂಥದ್ದು ಬಹಳ ಕಷ್ಟ ಎಂಬುದು ವಾಕ್ಯ ಹೇಳ್ತಾ ಇದೆ. ಇವತ್ತು ಸ್ವಾಮಿ ನಮಗೂ ಸಹ ಈ ಒಂದು ಥೆಸಲೋನಿಕ, ಈ ತಿಮೋತಿಯ ಪತ್ರಿಕೆಯ ಮೂಲಕವಾಗಿ ಒಂದು ಒಳ್ಳೆಯ ಎಚ್ಚರಿಕೆಯನ್ನು, ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಹಣದ ವಿಚಾರದಲ್ಲಿ ನಾವು ಭಾಳ ಗಂಭೀರವಾದಂಥ ಆ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕು, ಭಾಳ ಗಂಭೀರವಾದಂಥ ಆ ನಿರ್ಣಯಗಳನ್ನು ನಾವು ಮಾಡಬೇಕಾಗುತ್ತೆ. ಈ ಹಣ ಎಂಬತಕ್ಕಂಥದ್ದು, ಅತಿಯಾದಂಥ ಹಣದ ಆಸೆ ಎಂಬತಕ್ಕಂಥದ್ದು ಕ್ರೈಸ್ತತ್ವದಲ್ಲಿ ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ, ಪರಲೋಕದಿಂದ ನಮ್ಮನ್ನು ದೂರ ಮಾಡುವಂಥದ್ದಾಗಿದೆ. ದೇವರ ರಾಜ್ಯದಲ್ಲಿ ನಾವು ಸೇರಲಿಕ್ಕೆ ಅದು ನಮ್ಮನ್ನು ಅಡ್ಡಿಪಡಿಸುವಂಥದ್ದಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ಯಾವಾಗಲೂ ಸಹ ಆತನ ಒಂದು ಪರ್ವತ ಪ್ರಸಂಗದಲ್ಲಿ ನಾವು ನೋಡ್ತೇವೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಅದು ತುಕ್ಕಿ ಹಿಡಿದು, ಅದು ನುಸಿ ಹಿಡಿದು ಅದು ಹೋಗುವಂಥದ್ದಾಗಿದೆ. ಆದರೆ ಪರಲೋಕದಲ್ಲಿ ಮಾಡಿಕೊಳ್ಳುವಂಥ ಗಂಟು ಅದು ಶಾಶ್ವತವಾಗಿ ಇರುವಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಾರೆ. ಇವತ್ತು ನಾವು ಈ ಲೋಕದಲ್ಲಿ ಮಾಡುವಂಥ ಆ ಗಳಿಸುವಂಥ ಆ ಗಂಟು ಅದು ನಶ್ವರವಾಗ್ತದೆ ಪ್ರಿಯರೇ. ಇವತ್ತು ನಾವು ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವಾಗ ಅದು ನಮಗೆ ಶಾಶ್ವತವಾಗಿ ನಿರಂತರಕ್ಕೂ ಅದು ನಮ್ಮನ್ನು ದೇವರ ರಾಜ್ಯದಲ್ಲಿ ನಡೆಸುವಂತಾಗಿದೆ. ಆದ್ದರಿಂದ ಈ ತಿಮೋತಿಗೆ ಪೌಲನು ಸಲಹೆಯನ್ನು ಕೊಡ್ತಾ ಇದ್ದಾನೆ, ಹಣದ ವಿಷಯದಲ್ಲಿ ನೀನು ಎಚ್ಚರಿಕೆಯಾಗಿರು, ಹಣದ ವಿಷಯದಲ್ಲಿ ನೀವು ಗಂಭೀರವಾಗಿ ನೀವು ಅದನ್ನು ಪರಿಗಣಿಸಿರಿ. ಸತ್ಯವೇದದಲ್ಲಿ ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಅಪೊಸ್ತಲರ ಕೃತ್ಯದಲ್ಲಿ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಇಲ್ಲಿ ಅನನೀಯ ಮತ್ತು ಸಫೈರ ಎಂಬತಕ್ಕಂಥ ಈ ದಂಪತಿಗಳನ್ನು ನಾವು ನೋಡ್ತೇವೆ. ಆ ಎಲ್ಲ ಶಿಷ್ಯರುಗಳು ಒಂದೇ ಮನಸ್ಸುಳ್ಳವರಾಗಿ ಅವರಲ್ಲಿದ್ದಂಥ ಎಲ್ಲ ಆಸ್ತಿಯನ್ನು ಅವರು ಮಾರಿ ಶಿಷ್ಯರ ಪಾದಗಳ ಬಳಿಗೆ ತಂದು ಅವರು ಇಡುವಂಥ ಸಮಯದಲ್ಲಿ ಆತನ ಸೇವೆಗೋಸ್ಕರ ತಮ್ಮ ಸಂಪತ್ತನ್ನು, ತಮ್ಮ ಹಣಗಳನ್ನು, ತಮ್ಮ ಜಮೀನು ಭೂಮಿಗಳನ್ನು ಅವರು ಕ್ರಯವಾಗಿ ಮಾರಿ ದೇವರ ಸೇವೆಗೋಸ್ಕರ ಹಣವನ್ನು ಕೂಡಿಸುವಂಥ ಸಮಯದಲ್ಲಿ ಈ ಅನನೀಯ ಮತ್ತು ಸಫೈರ ಎಂಬತಕ್ಕಂಥ ಈ ದಂಪತಿಗಳು ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಳ್ಳೋದು ನೋಡ್ತೇವೆ. ಅವರು ಹಣದಾಸೆಗೆ ಒಳಗಾಗಿ, ಸಂಪತ್ತಿನ ಆಸೆಗೆ ಅವರು ಒಳಗಾಗಿ ದೇವರ ಒಂದು ಸಮ್ಮುಖದಲ್ಲಿ ಅವರು ಸುಳ್ಳನ್ನು ಹೇಳುವಂಥದ್ದು ನೋಡ್ತೇವೆ. ಶಿಷ್ಯರನ್ನು ವಂಚಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು?
ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನಿಗೆ ವಂಚಿಸಬೇಕೆಂದಿದ್ದಿ? 4ನೇ ವಚನದಲ್ಲಿ, ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ಮಾರಿದ ಮೇಲೆ ನೀನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಆಡಿದಿ ಅಂದನು. ಸೊ ಇಲ್ಲಿ ಈ ಅನನೀಯ ಮತ್ತು ಸಫೈರಳು ದೇವರಿಗೆ ವಿರುದ್ಧವಾಗಿ, ಶಿಷ್ಯರಿಗೆ ವಿರುದ್ಧವಾಗಿ ಅವರು ವಂಚನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಹಣದಾಸೆ ಅನ್ನುವಂಥದ್ದು, ಹಣದ ವ್ಯಾಮೋಹ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಆ ದಂಪತಿಗಳ ನಾಶನಕ್ಕೆ ಅದು ಕಾರಣವಾಯಿತು. ಇವತ್ತು ಇಂತಹದೇ ಒಂದು ವಿಚಾರವನ್ನು ಪೌಲ ತನ್ನ ಒಂದು ಪ್ರಿಯ ಸಹೋದರನಾದಂಥ ತಿಮೋತಿಗೆ ಹೇಳುವಂಥವನಾಗಿದ್ದಾನೆ. ಹಣದಾಶೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಅದು ಮೂಲವಾಗಿದೆ. ಅವರ ಸಂಪೂರ್ಣ ರಕ್ಷಣೆಯನ್ನು ಅವರು ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬಂತು. ಮತ್ತು ನಾವುಗಳು ಸಹ ಈ ಹಣದ ವಿಚಾರದಲ್ಲಿ, ಈ ಅಂತ್ಯಕಾಲದಲ್ಲಿ ನಾವು ಜೀವಿಸುವಂಥ ಕ್ರೈಸ್ತರಾಗಿದ್ದರೂ ಹಣದ ವಿಚಾರದಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯಾಗಿ ನಾವು ಜೀವಿಸಬೇಕಾಗಿದೆ. ಯಾಕೋಬನ ಪತ್ರಿಕೆಯಲ್ಲಿ ಒಂದು ಕಡೆ ನಮಗೆ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 1-3 ವಚನಗಳನ್ನ ನೋಡುವಾಗ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗುವುದು, ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಳ್ಳುತ್ತಿದ್ದೀರಿ. ಈ ಒಂದು ಹಣ ಎಂಬತಕ್ಕಂಥದ್ದು, ಈ ಧನ, ಈ ಸಂಪತ್ತು, ದ್ರವ್ಯಾಶೆ, ಇದ್ಯಾವುದು ಸಹ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಯೇಸು ಕ್ರಿಸ್ತನ ಕೃಪೆಯಿಂದ, ಯೇಸು ಕ್ರಿಸ್ತನ ಕರುಣೆಯಿಂದ ಮಾತ್ರ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಲೋಕದಲ್ಲಿ ನಮ್ಮ ಜೀವನ ಬಹಳಷ್ಟು ಅಲ್ಪಕಾಲದ ಜೀವನ. ನಾವು ಯಾರೂ ಸಹ ಶಾಶ್ವತವಾಗಿ ಈ ಲೋಕದಲ್ಲಿ ಜೀವಿಸೋದಿಲ್ಲ. ಇರುವಷ್ಟು ದಿವಸ ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಕೃಪೆಗೊಳಗಾಗಿ, ದೇವರನ್ನು ಆತುಕೊಂಡು ನಾವು ಜೀವಿಸುವಾಗ ದೇವರು ತಾನೇ ನಮ್ಮನ್ನು ಸರಳವಾಗಿ, ಸುಗಮವಾಗಿ ಈ ಲೋಕದಲ್ಲಿ ನಡೆಸುವನಾಗಿದ್ದಾನೆ. ಯಾವುದೇ ಕೊರತೆ ಇಲ್ಲದಂತೆ ದೇವರು ನಮ್ಮನ್ನು ನಡೆಸ್ತಾನೆ. ಒಂದು ವೇಳೆ ನಾವು ಲೋಕದ ದ್ರವ್ಯಾಶೆಗೆ ನಾವು ಒಳಪಟ್ಟು ಈ ಲೋಕದಲ್ಲಿ ಹಣವನ್ನು ಗಳಿಸುವಂಥ, ಧನವನ್ನು ಸಂಪಾದನೆ ಮಾಡುವಂಥ ಈ ಆಸೆಗಳಿಂದ ನಾವು ಜೀವಿಸುವಂಥ ಸಮಯದಲ್ಲಿ ದೇವರಿಂದ ಖಂಡಿತವಾಗಿ ನಾವು ತೀರ್ಪನ್ನು ಹೊಂದ್ತೇವೆ. ಆ ಒಂದು ಅಂತ್ಯದ ದಿವಸಗಳು ಬರುವಾಗ ಈ ಒಂದು ಯಾವುದೇ ಲೌಕಿಕವಾದಂಥ ಸಂಪತ್ತು, ಹಣ, ಇದ್ಯಾವುದು ಸಹ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ಮಾತ್ರ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಸೊ ಆ ಒಂದು ಕಾರಣದಿಂದ ಇವತ್ತು ಪೌಲನು ತಿಮೋತಿಗೆ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ, ತಿಮೋತಿ 6ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕು. ಇವತ್ತು ಈ ಲೋಕದಲ್ಲಿ ಈ ಐಶ್ವರ್ಯ ಎಂಬತಕ್ಕಂಥದ್ದು ಅದು ಅಸ್ಥಿರವಾದಂಥದ್ದು, ಅದು ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ. ಈ ಐಶ್ವರ್ಯ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುವಂಥದ್ದಾಗಿದೆ. ದೇವರಿಗೆ ವಿರುದ್ಧವಾಗಿ ನಾವು ಕಠಿಣತೆಯನ್ನು ಹೊಂದುವಂಥ ಒಂದು ಮನಸ್ಥಿತಿಯನ್ನು ಇದು ತರುವಂಥದ್ದಾಗಿದೆ. ಆ ಕಾರಣದಿಂದ ಈ ಐಶ್ವರ್ಯವನ್ನು ಹೊಂದಿರತಕ್ಕಂಥವರು ಆ ಒಂದು ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಅವರು ಜೀವಿಸ್ತಕ್ಕಂಥದ್ದು ಭಾಳ ಮುಖ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತವರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರಗಳನ್ನು ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಆಸ್ತಿಯನ್ನು ಹಾಕುವವರು ತಮಗೆ ಬೇಕಾದಂಥ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುವರು. ಸೊ ಈ ರೀತಿಯಾಗಿ ಯಾರು ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ, ಉಪಕಾರ ಮಾಡುವುದರಲ್ಲಿ, ದಾನ ಧರ್ಮಗಳನ್ನು ಮಾಡುವವರಲ್ಲಿ ಐಶ್ವರ್ಯವಂತವರಾಗಿದ್ದಾರೋ ಅವರು ಮಾತ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಈ ಲೋಕದ ಐಶ್ವರ್ಯ, ಈ ಲೋಕದ ಸಂಪತ್ತಲ್ಲಿ ನಿರೀಕ್ಷೆ ಇಡದೆ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟು ಜೀವಿಸಬೇಕಾಗಿದೆ. ಆದ್ದರಿಂದ ಈ ಒಂದು ಹಣದ ವಿಚಾರದ ಎಚ್ಚರಿಕೆ ಬಹಳ ಪ್ರಾಮುಖ್ಯ. ಕ್ರೈಸ್ತರ ಅಂತ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಹಣದ ಒಂದು ಗಳಿಕೆಯಲ್ಲಿ, ಸಂಪಾದನೆಯಲ್ಲಿ ನಾವು ತೊಡಗಿದ್ದೇವೆ. ಒಂದು ವೇಳೆ ಅದು ಆರೋಗ್ಯಕರವಾಗಿದ್ದಂಥ ಪಕ್ಷದಲ್ಲಿ ಅದರಿಂದ ದೇವರ ಆಶೀರ್ವಾದ ಇದೆ. ಆದರೆ ಹೆಚ್ಚಾದಂಥ ದುರಾಸೆಯಿಂದ, ದ್ರವ್ಯಾಶೆಯಿಂದ ನಾವು ಜೀವಿಸಿದ ಪಕ್ಷದಲ್ಲಿ ನಾವು ನಾಶನಕ್ಕೆ ನಾವು ನಡೆಯುವವರಾಗಿದ್ದೇವೆ. ಸೊ ಇಂಥ ಒಂದು ಕಾರಣದಿಂದ ಪೌಲನು ಈ ಯೌವನಸ್ಥನಾದಂಥ ಸುವಾರ್ತಿಕ, ಯೌವನಸ್ಥ ಸೇವಕನಾದಂಥ ತಿಮೋತಿಗೆ ಭಾಳ ಶ್ರೇಷ್ಠವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಈ ಒಂದು ಅಂತ್ಯಕಾಲದಲ್ಲಿಯೂ ಸಹ ಅನೇಕ ಜನರು ಇಂಥ ಹಣದ ಆಸೆಗೆ ಒಳಗಾಗಿರ್ತಕ್ಕಂಥದ್ದು, ಇಂಥ ಹಣವನ್ನು ಸಂಪಾದಿಸಬೇಕು, ಗಳಿಸಬೇಕು, ಎಲ್ರಿಗಿಂತ ಹೆಚ್ಚಾದ ಕೀರ್ತಿಯನ್ನು ನಾನು ಪಡಿಬೇಕೆಂಬತಕ್ಕಂಥ ಆಸೆಗಳಿಗೆ ಒಳಗಾಗಿರುವಾಗ
ಈ ಒಂದು ಸಲಹೆಯನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ. ಹಾಗೂ ಕೊನೆಯದಾಗಿ ತಿಮೋತಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಆತನ ಜೀವಿತದ ಒಂದು ಹೋರಾಟದ ಬಗ್ಗೆ ತಿಳಿಸ್ತಾನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಮತ್ತು ಪೌಲ ತನ್ನ ಒಂದು ಜೀವಿತದ ಹೋರಾಟದ ಬಗ್ಗೆ ಹೇಳ್ತಾ ಇದ್ದಾನೆ. ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ, ಕ್ರಿಸ್ತನ ಸುವಾರ್ತೆಯಲ್ಲಿ, ಕ್ರಿಸ್ತನ ಒಂದು ಈ ಕೆಲಸದಲ್ಲಿ, ಆತನ ಪ್ರಯಾಸದ ಸೇವೆಯಲ್ಲಿ ನಾನು ಹೋರಾಡಿದ್ದೇನೆ. ಇವತ್ತು ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸುವಂಥ ಜನರಾಗಿ ನಾವು ಸಹ ಕೆಲವೊಂದು ವಿಚಾರಗಳಿಗೆ ನಾವು ಹೋರಾಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಜೀವಿತ ಸಹ ಒಂದು ಹೋರಾಟಕ್ಕೆ ಸಮಾನವಾಗಿದೆ. ಇವತ್ತು ನಾವು ಯಾತಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೇವೆ, ಯಾರಿಗೋಸ್ಕರ ಹೋರಾಡ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ಏನನ್ನು ನಾವು ಹೊಂದಲಿಕ್ಕೆ ನಾವು ಹೋರಾಡ್ತಾ ಇದ್ದೇವೆ. ಇವತ್ತು ಪ್ರತಿಯೊಬ್ಬರು ಸಹ ಅವ್ರದ್ದೇ ಆದಂಥ ಒಂದು ಹೋರಾಟಗಳಲ್ಲಿ ಪಾಲ್ಗಾರರಾಗಿದ್ದಾರೆ. ಸಾಕಷ್ಟು ಜನರು ಹೇಳ್ತಾರೆ ನಮ್ಮ ಜೀವನ ಒಂದು ರೀತಿಯಲ್ಲಿ ಹೋರಾಟದಂತಿದೆ. ಆದರೆ ನಿಜವಾಗಿಯೂ ನಾವು ಯಾವ ಹೋರಾಟವನ್ನು ನಾವು ಮಾಡುವಾಗ ಅದಕ್ಕೆ ಪ್ರತಿಫಲವನ್ನು ಪಡಿತೇವೆ. ಇವತ್ತು ಹಲವಾರು ಜನರು ಅವರ ಜೀವನಗಳನ್ನು ಸಾಗಿಸೋದಕ್ಕೆ ಹೋರಾಡ್ತಾ ಇರ್ಬೋದು. ಹಲವಾರು ಜನರು ಕೆಲವೊಂದು ಈ ಲೋಕದ ವೈಭವಗಳಿಗೋಸ್ಕರ ಹೋರಾಡ್ತಾ ಇರ್ಬೋದು, ಆಸ್ತಿ ಪಾಸ್ತಿಗಳಿಗೋಸ್ಕರ ಹೋರಾಟವನ್ನು ನಡೆಸ್ತಾ ಇರ್ಬೋದು. ಆದರೆ ಪೌಲ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಇದೆಲ್ಲವುದಕ್ಕಿಂತ ಭಾಳ ಶ್ರೇಷ್ಠವಾದ ಹೋರಾಟ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನ ಶಿಲುಬೆಯ ಹೋರಾಟ, ಯೇಸು ಕ್ರಿಸ್ತನ ಸುವಾರ್ತೆಯ ಹೋರಾಟ. ಆತನು ಮಾಡಿದಂಥ ಆ ಹೋರಾಟಕ್ಕೆ ಪ್ರತಿಫಲ ಏನಂತ ಹೇಳಿದರೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ನನಗೆ ಸಿದ್ಧವಾಗಿದೆ. ವಾಕ್ಯದಲ್ಲಿ ಮುಂದೆ ನೋಡ್ತೇವೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರೋ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಇವತ್ತು ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ, ಆತನ ಒಂದು ಸುವಾರ್ತೆಯಲ್ಲಿ ಶ್ರಮ ಪಡುವಂಥ, ಪ್ರಯಾಸ ಪಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಒಂದು ಪ್ರತಿಫಲ ಉಂಟು. ಈ ಒಂದು ಜೀವದ ಒಂದು ಜಯಮಾಲೆಯನ್ನು ದೇವರು ಕೊಡಲಿಕ್ಕಿದ್ದಾನೆ. ಇವತ್ತು ಪೌಲನು ತಿಮೋತಿಗೆ ತಿಳಿಸುವ ಪ್ರಕಾರ ನಾವು ಹಣದ ವಿಚಾರದಲ್ಲಿ ಬಹಳಷ್ಟು ಗಂಭೀರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಹಾಗೂ ಆತನ ಒಂದು ಹೋರಾಟದಲ್ಲಿ ಇವತ್ತು ತಿಮೋತೆ ಆ ಯೌವನಸ್ಥ ಸೇವಕನಾಗಿದ್ದಾಗ್ಯೂ ಸಹ ಆತನು ಭಾಳಷ್ಟು ಪ್ರಯಾಸಪಟ್ಟು ಆತನು ಸೇವೆಯನ್ನು ಮಾಡ್ತಾ ಇರುವಂಥ ಸಾಕ್ಷ್ಯನ ನಾವು ನೋಡಿದ್ದೇವೆ. ಇವತ್ತು ನಮ್ಮ ಒಂದು ಜೀವನದಲ್ಲಿಯೂ ಸಹ ನಾವು ಮಾಡುವಂಥ ಹೋರಾಟ, ನಾವು ಮಾಡುವಂಥ ಸೇವೆ, ನಾವು ಮಾಡುವಂಥ ಈ ಲೋಕದ ಜೀವಿತ ಯಾವುದಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ, ಯಾವುದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಒಂದು ಬಹಳ ಮುಖ್ಯವಾದಂಥ ಗುರಿ ಇದೆ. ದೇವರ ಬರೋಣದಲ್ಲಿ ಆತನು ಕೊಡುವಂಥ ಆ ಜೀವದ ಜಯಮಾಲೆಯನ್ನು, ಆ ಒಂದು ಪದವಿಯನ್ನು ನಾವು ಹೊಂದ್ಕೊಳ್ಬೇಕೆಂಬುದಾಗಿ ನಾವು ಬಯಸುವಂಥ ಸಮಯದಲ್ಲಿ ದೇವರಿಗೋಸ್ಕರ ನಾವು ಹೋರಾಡಬೇಕಾಗುತ್ತೆ. ದೇವರ ಸೇವೆಗೋಸ್ಕರ, ದೇವರ ಒಂದು ರಕ್ಷಣೆಯನ್ನು, ದೇವರ ರಾಜ್ಯವನ್ನು ವಿಸ್ತಾರ ಮಾಡುವಂಥ ಕೆಲಸದಲ್ಲಿ ನಾವು ಹೋರಾಡುವಾಗ ಮಾತ್ರ ಈ ಒಂದು ಜಯಮಾಲೆ ನಮಗೆ ಕೊಡಲ್ಪಡುತ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಸಹ ಆ ಒಂದು ಜೀವದ ಜಯಮಾಲೆ ಸಿದ್ಧವಾಗಿದೆ. ಇವತ್ತು ನಾವು ದೇವರ ಈ ಒಂದು ಸಲಹೆಗಳನ್ನು ಕೇಳುವಾಗ, ಈ ಒಂದು ವಾಕ್ಯಗಳನ್ನು ಆಲಿಸುವಾಗ ಆತನ ಪ್ರತ್ಯಕ್ಷತೆಗೋಸ್ಕರ ನಾವು ಸಿದ್ಧರಾಗಿ ಆ ಜೀವದ ಜಯಮಾಲೆಯನ್ನು ಹೊಂದಲಿಕ್ಕೋಸ್ಕರ ನಾವು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಎಂಬುದಾಗಿ ಹೇಳ್ತಾ ಈ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಭೂಪರ ಲೋಕಗಳ ಒಡೆಯನೇ, ಈ ಒಂದು ಸಂದೇಶದ ಮೂಲಕವಾಗಿ ಹಣವು ನಮ್ಮನ್ನು ಯಾವ ರೀತಿ ಸಕಲ ವಿಧವಾದ ಪಾಪಕ್ಕೆ ಅದು ನಡೆಸುವಂಥದ್ದಾಗಿದೆ, ಆ ಹಣದ ವಿಷಯದಲ್ಲಿ ನಾವು ಹೆಚ್ಚು ಜಾಗರೂಕರಾಗಿ ನಿನ್ನ ಒಂದು ರಾಜ್ಯದ ಮೇಲೆ ಮಾತ್ರ ಸ್ಥಿರವಾದ ನಂಬಿಕೆಯನ್ನಿಟ್ಟು ನಾವು ಜೀವಿಸುವಂತೆ ನಮಗೆ ಶಕ್ತಿಯನ್ನು ಕೊಡು ಸ್ವಾಮಿ. ಹಾಗೂ ಹೆಚ್ಚಾಗಿ ನನ್ನ ಸೇವೆಯಲ್ಲಿ ದುಡಿದು ಶ್ರೇಷ್ಠ ಹೋರಾಟವನ್ನು ನಾವು ಸಹ ಪೌಲನ ರೀತಿಯಲ್ಲಿ ನಿರ್ವಹಿಸುವಂತೆ ನಿನ್ನ ಆತ್ಮನ ಬಲ ನಮ್ಮನ್ನು ಆವರಿಸಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ.